ಮಂಗಳವಾರ ಪಾವಗಡ ತಾಲೂಕಿನ ಶಾಸಕರಾದ ಎಚ್.ವಿ. ವೆಂಕಟೇಶ್ ವದನಕಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲಿಂಗದಳ್ಳಿ ಗ್ರಾಮದ ಸುತ್ತಮುತ್ತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂದರೆ 1,65,00,000 ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಚಾಲನೆಯನ್ನು ನೀಡಿದ್ದಾರೆ. ನಂತರ ಲಿಂಗದಳ್ಳಿಯಲ್ಲಿ ಏರ್ಪಡಿಸಿದ ಬಹಿರಂಗ ಸಭೆಯಲ್ಲಿ ಈ ಒಂದು ಮಾಹಿತಿಯನ್ನು ಶಾಸಕರಾದ ಎಚ್.ವಿ. ವೆಂಕಟೇಶ್ ನೀಡಿದ್ದಾರೆ. ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ. ಅದರ ರಿವ್ಯೂ ಮೀಟಿಂಗ್ ಮಾಡ್ತೀನಿ. ಈಗ ಏನು 1,700 ಅರ್ಜಿಗಳು ಬಂದಿದ್ವು, 7,000 ಅಂದರೆ ಅದೆಲ್ಲ ನಮ್ಮದು ಟೋಟಲ್ ತಾಲೂಕು. ಈಗ ಎಲ್ಲ 750 ಅರ್ಜಿಗಳು 30ನೇ ತಾರೀಕು ಒಳಗಡೆ ಎಲ್ಲನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಇನ್ನು ಮಿಕ್ಕ 5,000 ಚಿಲ್ಲರೆ ಅರ್ಜಿಗಳಿದೆ, ಹಂತ ಹಂತವಾಗಿ ಅವನ್ನೂ ಸಹ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ. ಈ ಭಾಗದಲ್ಲಿ ಇನ್ನೇನೇ ಸಮಸ್ಯೆಗಳಿದೆ. ಆಮೇಲೆ ನಮ್ಮ ಪಾಪಣ್ಣವ್ರು ಅಂದ್ಕೋಬಹುದು ಬರೀ ನೀವು ವದನಕಲ್ ಪಂಚಾಯತಿ ಅಂದ್ರೆ ಆಗಲ್ಲ ಅಂತ. ಎಲ್ಲ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೆಲಸಗಳು ಈಗ ಬುದ್ಧಿ ಪೂಜೆ ಮಾಡ್ಬೇಕು. ನಾವು ಕೆಲವು ಉದ್ಘಾಟನೆ ಬಿಲ್ಡಿಂಗ್ ಇಲ್ಲಿದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಿರೋವು. ಈಗ ಪಾವಗಡ ಚಳ್ಳಕೆರೆ ರಸ್ತೆಗೆ 10 ಕೋಟಿ ಹಣವನ್ನು ಹಾಕಿದ್ದೀನಿ. ಇವತ್ತು ಪೀಡಬ್ಲ್ಯೂಡಿಯ AW ಅನಿಲ್ ಅವ್ರಿಗೆ ಈಗ ಬರ್ತಾ KRDLನಿಂದ 10 ಕೋಟಿ ಆಕ್ಷನ್ ಪ್ಲಾನ್ ಕಳ್ಸಕ್ಕೆ ಹೇಳಿದರೆ ಅದನ್ನು ಸಹ ವದನಕಲ್ ದೇವಸ್ಥಾನದಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ಪ್ಲಸ್ ರಂಗಸಮುದ್ರದಲ್ಲಿ ಈ ಆಲ್ಮೋಸ್ಟ್ ಅಲ್ಲಿ ಈ ರಸ್ತೆನ ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಆ 10 ಕೋಟಿನ ಇದೇ ರಸ್ತೆಗೆ ಹಾಕ್ತೀನಿ. ಪಾವಗಡ ಚಳ್ಳಕೆರೆ ರಸ್ತೆಗೆ 10 ಕೋಟಿ ಹಣವನ್ನ ಏನಾದರೂ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆ ಏನೇನು 5 ಭರವಸೆಯನ್ನು ಕೊಟ್ಟಿದ್ವಿ ಅದೆಲ್ಲ ಈಡೇರಿಸಿದ್ದೀವಿ. ಮಹಿಳೆಯರಿಗೆ ಫ್ರೀ ಬಸ್ ಆಗ್ಬೋದು, ಫ್ರೀ ಕರೆಂಟ್ ಆಗ್ಬೋದು, ಎಲ್ಲ ನುಡಿದಂತೆ ನಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸರ್ಕಾರದೊಂದಿಗೆ ತಮ್ಮ ಬಡವರ ಪರವಾದಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ಮನೆಗಳದೊಂದು ಎಲ್ಲ ಕಡೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ನಾವು ಸಹ ಮಾಡಿದ್ದೀವಿ, ಮಾತಾಡಿದ್ದೀವಿ. ಎಲ್ಲ CLPಯಲ್ಲಿ ಎಲ್ಲ ಶಾಸಕರು ಮಾತಾಡಿದ್ದೀವಿ. ಮುಂದಿನ ವರ್ಷದಿಂದ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಗ್ರಾಂಟ್ ಸಫಿಷಿಯೆಂಟ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಏನಂದರೆ ನಮ್ಮ ಮಾನ್ಯ PWD ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಕೇಳಿ ಏನೋ ರಿಂಗ್ ರಸ್ತೆಗೆ DPR ಮಾಡಲಿಕ್ಕೆ ಅನುಮೋದನೆ ಸಿಕ್ತು. ಅದೊಂದು ಸಂತೋಷದ ವಿಚಾರ. ಹಾಗಾಗಿ ಇನ್ನೇನು ರೈಲ್ವೇನು 1.5 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅಪ್ಪರ್ ಭದ್ರಾ ನೀರಿಗೆ ಸ್ವಲ್ಪ ಹೋರಾಟ ಮಾಡ್ತಾ ಇದ್ದೀವಿ. ತುಂಗಭದ್ರಾ ಕುಡಿಯೋ ನೀರೇನು ಟ್ರಯಲ್ ರನ್ ಆಗಿದೆ. ಇನ್ನೊಂದೇ ಒಂದು ನಾಗಲಮಡಿಕೆ ಹೋಗ್ಲಿಕ್ಕೆ ಮಾತ್ರ ನೀರು ಹೋಗಿಲ್ಲ, ಇನ್ನು ಟ್ರಯಲ್ ಚೆಕ್ ಮಾಡಿಲ್ಲ. ಈ ಕಳವಳ್ಳಿ ಹತ್ರ ಒಂದು ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಕಾಮಗಾರಿ ನಡೀತಾ ಇರೋದ್ರಿಂದ ಅಲ್ಲಿ ಕನೆಕ್ಷನ್ ಕೊಡದೆ ಅದೊಂದು ಉಳ್ಕೊಂಡಿದೆ. ಅದೊಂದು ಟ್ರಯಲ್ ಆಗಿಬಿಟ್ರೆ ಕೂಡಲೇ ಡಿಸೆಂಬರಲ್ಲಿ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ, ಡಿಸೆಂಬರಲ್ಲಿ ಕರ್ಸೋಣ, ಮುಖ್ಯಮಂತ್ರಿಗಳನ್ನ ಕರೆಸಿ ಉದ್ಘಾಟನೆ ಮಾಡಿಸೋಣ ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲ ಟ್ರಯಲ್ ರನ್ ಆದಮೇಲೆ ನಮ್ಮ ತಾಲೂಕಿನ ಜನತೆಗೆ ಫ್ಲೋರೈಡ್ ಮುಕ್ತ ನೀರನ್ನು ಕುಡಿಯೋಕ್ಕೆ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಲಿಂಗದಳ್ಳಿ ಗ್ರಾಮದಲ್ಲಿ ಬಸ್ ಶೆಲ್ಟರ್ 5 ಲಕ್ಷ, ಸಾರ್ವಜನಿಕ ಶೌಚಾಲಯ 5 ಲಕ್ಷ, ಆಮೇಲೆ ಲಿಂಗದಲ್ಲಿ ಬೋವಿ ಕಾಲೋನಿಯಲ್ಲಿ ಶ್ರೀರಾಮರ ದೇವಸ್ಥಾನಕ್ಕೆ 10 ಲಕ್ಷ, ಬೋವಿ ಕಾಲೋನಿಯಲ್ಲಿ CC ರಸ್ತೆಗೆ 5 ಲಕ್ಷ, ಆದಿ ಕರ್ನಾಟಕ ಜನಾಂಗ ಕಾಲೋನಿಯಲ್ಲಿ 10 ಲಕ್ಷ CC ರಸ್ತೆ ಸಮುದಾಯ ಭವನ. ಒಟ್ಟು 1,65,00,000ಕ್ಕೆ ಇವತ್ತು JJM 99 ಲಕ್ಷ JJM ಕಾಮಗಾರಿ ಅದು ಸಹ ಗುದ್ಲಿ ಪೂಜೆ ನೆರವೇರಿಸಿದ್ದೀವಿ. ಇವೆಲ್ಲ ಅಂಗನವಾಡಿ 20 ಲಕ್ಷ ಅಂಗನವಾಡಿ ಕಟ್ಟಡ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಒಂದು ಕಾರ್ಯಕ್ರಮದಲ್ಲಿ ವದನಕಲ್ಲು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀರಾಮಪ್ಪ, ಉಪಾಧ್ಯಕ್ಷ ಜಯಮ್ಮ, ತಿಪ್ಪೇಸ್ವಾಮಿ, ಮದನ್ ರೆಡ್ಡಿ, ಹನುಮೇಶ್, ಶ್ರೀರಾಮ್ ರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ರಾಮಲಿಂಗಾರೆಡ್ಡಿ, ಕರಿಯಣ್ಣ, ಬೆಳ್ಳಿಬಟ್ಲು, ಚಂದ್ರಶೇಖರ್, ದೊಡ್ಡಯ್ಯನಹಳ್ಳಿ ಮಾರಣ್ಣ,
ಈರಪ್ಪ ರೆಡ್ಡಿ, ಲಾಯರ್ ನಾಗರಾಜ್, ವೀರೇಶ್, ಧನುಜಯ ಮತ್ತು ಇಂಜಿನಿಯರ್ ಬಸವಲಿಂಗಪ್ಪ, PSI ತಾರಾ ಸಿಂಗ್ ಮತ್ತು KPC ಸದಸ್ಯರಾದಂಥ KS ಪಾಪಣ್ಣ, ನಿವೃತ್ತ ದೈಹಿಕ ಶಿಕ್ಷಕರಾದ ಸಣ್ಣರಾಮರೆಡ್ಡಿ ಸೇರಿದಂತೆ ಲಿಂಗದಳ್ಳಿ ಗ್ರಾಮದ ಸುತ್ತಮುತ್ತ ಮುಖಂಡರುಗಳು ಹಾಜರಿದ್ದರು. ಈಗ ನಮ್ಮಿಂದ ವಿಶೇಷ ಸಂಚಿಕೆ ಮುಕ್ತಾಯಿತು. ನಾಳಿನ ಮೊದಲ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.